ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 23ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಇಂದಿನ ವಾಚನಗಳು ನಮ್ಮನ್ನೇ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿಕೊಳ್ಳಲು ಹಾಗೂ ಆತನ ಪ್ರಾಮಾಣಿಕ ಶಿಷ್ಯರಾಗಲು ಕರೆ ನೀಡುತ್ತಾ ಇದೆ. ನಮ್ಮ ಜೀವನದಲ್ಲಿ ದೇವರಿಗೆ ಮೊದಲ ಆದ್ಯತೆ ನೀಡಲು ಇಂದಿನ ಭಾನುವಾರ ನಮಗೆ ಸವಾಲನ್ನು ನೀಡುತ್ತಾ ಇದೆ. ಪ್ರಿಯರೇ, ಕ್ರಿಸ್ತನ ಪ್ರಾಮಾಣಿಕ ಶಿಷ್ಯರಾಗಲು ಹಾಗೂ ಆತನ ಶಿಲುಬೆಯನ್ನು ಹೊತ್ತುಕೊಂಡು ಆತನ ಹಿಂಬಾಲಕರಾಗಲು ಬೇಕಾದ ವರಗಳಿಗಾಗಿ ಈ ದೇವರ ಪೂಜೆಯಲ್ಲಿ ಭಕ್ತಿಯಿಂದ ನಾವು ಪ್ರಾರ್ಥಿಸೋಣ. ಇಂದಿನ ಮೊದಲನೇ ವಾಚನವನ್ನು ಸುಜ್ಞಾನ ಗ್ರಂಥದಿಂದ ಆಯ್ಕೆ ಮಾಡಲಾಗಿದೆ. ದೇವರ ಸಂಕಲ್ಪವನ್ನು ಚಿತ್ತವನ್ನು ಅರಿಯಬೇಕಾದರೆ ಸುಜ್ಞಾನ ಮತ್ತು ಪವಿತ್ರಾತ್ಮರ ಪ್ರಭೆಯ ಅವಶ್ಯಕತೆ ಇದೆ ಎಂದು ಇಂದಿನ ಮೊದಲನೇ ವಾಚನ ನಮಗೆ ತಿಳಿಸುತ್ತೆ. ಸ್ವರ್ಗೀಯ ಜ್ಞಾನವನ್ನು ಅರಿಯಬೇಕಾದರೆ ಲೌಕಿಕ ವಿಷಯದಲ್ಲಿ ಮಗ್ನರಾಗಿರದೆ ಜ್ಞಾನದ ಮೂಲಕ ಸ್ವರ್ಗೀಯ ಜ್ಞಾನವನ್ನು ಅರಿಯಲು ಈ ವಾಚನ ನಮಗೆ ಪ್ರೇರೇಪಿಸುತ್ತದೆ. ಇಂದಿನ ಎರಡನೆಯ ವಾಚನವನ್ನು ಸಂತ ಪೌಲರು ಫಿಲೋಮಿನನಿಗೆ ಬರೆದ ಪತ್ರದಿಂದ ಆರಿಸಲಾಗಿದೆ. ಪ್ರಿಯರೇ, ಇದು ಒಂದು ಚಿಕ್ಕ ಪತ್ರ, ಒಂದೇ ಒಂದು ಅಧ್ಯಾಯ, 25 ವಾಕ್ಯಗಳಿವೆ. ಫಿಲೋಮನನು ಕೊಲೊಸೆ ಸಭೆಯ ಶ್ರೀಮಂತ ಮತ್ತು ಪ್ರಮುಖ ಸದಸ್ಯನಾಗಿದ್ದ. ಈತ ಪೌಲನ ಸ್ನೇಹಿತ. ಪೌಲನಿಂದ ಆತ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿದ್ದ. ಫಿಲೋಮೆನನ ಸೇವಕ ಒನೇಸಿಮೋಸನು ತನ್ನ ಯಜಮಾನನ ಬಳಿ ಹಣವನ್ನು ಕದ್ದು ತಪ್ಪಿಸಿಕೊಂಡು ರೋಮಿಗೆ ಓಡಿ ಹೋಗ್ತಾನೆ. ಅಲ್ಲಿ ಆತನಿಗೆ ಪೌಲನ ಪರಿಚಯವಾಗುತ್ತೆ. ಪೌಲನಿಂದ ದೀಕ್ಷಾಸ್ನಾನವನ್ನು ಪಡೆಯುತ್ತಾನೆ. ಸೆರೆಯಲ್ಲಿದ್ದ ಪೌಲ ಫಿಲೋಮೋನನಿಗೆ ಒಂದು ಪತ್ರ ಬರೆದು ಒನೇಸಿಮಸ್ ಮೂಲಕ ಕಳಿಸಿಕೊಡುತ್ತಾನೆ. ಆ ಪತ್ರದಲ್ಲಿ ಪೌಲ ತಿಳಿಸುವುದು ಏನೆಂದರೆ, ಒನೇಸಿಮೋಸನನ್ನು ಶಿಕ್ಷಿಸದೆ ಆತನೊಂದಿಗೆ ಸಂಧಾನ ಮಾಡಿಕೊಂಡು ಒಬ್ಬ ಸೇವಕನಂತೆ ಆತನನ್ನು ಸ್ವೀಕರಿಸದೆ ಕ್ರಿಸ್ತ ಯೇಸುವಿನಲ್ಲಿ ತನ್ನ ಸಹೋದರನಂತೆ ಸ್ವೀಕರಿಸಬೇಕು ಎಂದು ಸಂತ ಪೌಲರು ತಿಳಿಸುತ್ತಾರೆ. ಪ್ರಿಯರೇ, ಇಂದು ನಮ್ಮ ಜೀವನದಲ್ಲೂ ಕೂಡ ನಾವು ನಮ್ಮ ಸಹೋದರ ಸಹೋದರಿಯರನ್ನು ಪ್ರೀತಿಯಿಂದ ಕಾಣಬೇಕು. ಕ್ರಿಸ್ತ ಯೇಸುವಿನಲ್ಲಿ ಅವರನ್ನು ಸಹೋದರ ಸಹೋದರಿಯರಂತೆ ಸ್ವೀಕರಿಸಬೇಕು ಎಂದು ತಿಳಿಸುತ್ತಾರೆ. ಮತ್ತು ನಾವು ಇಂದು ನಮ್ಮ ಸೇವಕರನ್ನು ಯಾವ ರೀತಿ ನೋಡಿಕೊಳ್ಳುತ್ತಿದ್ದೇವೆ ಎಂಬುದನ್ನು ಕೂಡ ನಾವು ಅವಲೋಕನ ಮಾಡಬೇಕಿದೆ. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ಲೂಕನ ಶುಭ ಸಂದೇಶ ಅಧ್ಯಾಯ 14ರಿಂದ ಆರಿಸಲಾಗಿದೆ. ಈ ಶುಭ ಸಂದೇಶದ ಹಿನ್ನೆಲೆಯನ್ನು ನಾವು ನೋಡೋದಾದರೆ, ಕ್ರಿಸ್ತ ಜೆರುಸಲೇಮಿನೆಡೆಗೆ ಸಾಗುತ್ತಿದ್ದಾರೆ. ಕ್ರಿಸ್ತನಿಗೆ ಜೆರುಸಲೇಮಿನಲ್ಲಿ ಶಿಲುಬೆ ಯಾತನೆ ಕಾದಿದೆ ಎಂಬ ಅರಿವು ಇತ್ತು. ಆದರೆ ಜನರ ನಿಲುವೇ ಬೇರೆಯಾಗಿತ್ತು. ಜನರ ಪ್ರಕಾರ ಕ್ರಿಸ್ತ ಜೆರುಸಲೇಮಿನಲ್ಲಿ ರೋಮನರನ್ನು ನಾಶಪಡಿಸಿ ಪುನಃ ದಾವಿದನ ಸಾಮ್ರಾಜ್ಯವನ್ನು ಸ್ಥಾಪಿಸುತ್ತಾರೆಂದು ಜನರು ತಪ್ಪಾಗಿ ಗ್ರಹಿಸಿದರು ಪ್ರಭುವನ್ನು. ಆಗಾಗಲೇ ಪ್ರಭು ಕ್ರಿಸ್ತರು ತುಂಬ ಪ್ರಸಿದ್ಧರಾಗಿದ್ದರು. ಜನರು ಕ್ರಿಸ್ತನನ್ನು ಒಬ್ಬ ಧೈರ್ಯಶಾಲಿ ಬೋಧಕ, ಪವಾಡ ಪುರುಷ, ಶ್ರೇಷ್ಠ ಸೌಖ್ಯದಾಯಕ ಎಂದು ಸ್ವೀಕರಿಸಿದರು. ತಮ್ಮ ಬೋಧನೆಯ ಮೂಲಕ, ಅದ್ಭುತಗಳ ಮೂಲಕ ಪ್ರಭು ಕ್ರಿಸ್ತರು ಪ್ರಸಿದ್ಧಿ ಹೊಂದಿದರು. ಹಾಗಾಗಿ ಜನರು ಯೇಸುಸ್ವಾಮಿ ರೋಮನರನ್ನು ನಾಶಪಡಿಸ್ತಾರೆ, ಅಲ್ಲಿ ದಾವಿದನ ಆಸ್ಥಾನವನ್ನು ಪುನಃ, ದಾವಿದನ ಸಾಮ್ರಾಜ್ಯವನ್ನು ಪುನಃ ಸ್ಥಾಪಿಸುತ್ತಾರೆ ಎಂದು ತಿಳಿದಿದ್ದರು. ಆದರೆ ಕ್ರಿಸ್ತ ಬಂದಿದ್ದು ಆಧ್ಯಾತ್ಮಿಕ ಜಗತ್ತನ್ನು ಸ್ಥಾಪಿಸೋದಕ್ಕೆ, ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನು ಸ್ಥಾಪಿಸೋದಕ್ಕೆ. ಹಾಗಾಗಿ ಕ್ರಿಸ್ತ ಇಂದಿನ ಶುಭ ಸಂದೇಶದಲ್ಲಿ ನುಡಿಯುತ್ತಾರೆ, ನೀವು ನನ್ನ ಶಿಷ್ಯರಾಗಬೇಕಾದರೆ ನಿಮ್ಮನ್ನೇ ನೀವು ಪರಿತ್ಯಜಿಸಿಕೊಳ್ಳಬೇಕು, ನಿಮ್ಮ ಶಿಲುಬೆಗಳನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಬೇಕು ಎಂದು ನುಡಿಯುತ್ತಾರೆ. ಪ್ರಿಯರೇ, ಇಂದಿನ ಶುಭ ಸಂದೇಶ ನಮಗೆ ಒಂದು ರೀತಿಯ ಆಶ್ಚರ್ಯ ಉಂಟು ಮಾಡುತ್ತೆ. ಕೇಳುತ್ತಾ ಇದ್ದರೆ ಅದನ್ನು ಪಾಲಿಸುವುದು ಕಷ್ಟ ಎಂದು ನಮಗೆ ತೋರುತ್ತೆ. ಏಕೆ ಯೇಸುಸ್ವಾಮಿ ಈ ರೀತಿ ನುಡಿತಾರೆ?
ಪ್ರಸ್ತುತ ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ಅರ್ಹತೆ ಅವಶ್ಯಕ. ಅದು ಕೆಲಸವಾಗಿರಲಿ, ಉನ್ನತ ವಿದ್ಯಾಭ್ಯಾಸವಾಗಿರಲಿ, ಅದಕ್ಕೆ ಅರ್ಹತೆ ಬಹಳ ಮುಖ್ಯ. ಅದೇ ರೀತಿ ಕ್ರಿಸ್ತನ ಹಿಂಬಾಲಕರು ನಾವಾಗಬೇಕಾದರೆ ಕ್ರಿಸ್ತ ನಮ್ಮಿಂದ ಬಯಸುವ ಅರ್ಹತೆ ಏನು? ತಂದೆ ತಾಯಿಗಳನ್ನು, ಹೆಂಡತಿ ಮಕ್ಕಳನ್ನು, ಸಹೋದರ ಸಹೋದರಿಯರನ್ನು, ಮನೆ ಮಠ ಆಸ್ತಿ ಪಾಸ್ತಿಯನ್ನು ತ್ಯಜಿಸಬೇಕು ಎಂದು ನುಡಿಯುತ್ತಾರೆ. ತನ್ನ ಪ್ರಾಣವನ್ನು ಕೂಡ ಲೆಕ್ಕಿಸಬಾರದು, ಅಂದರೆ ನಾನು, ನನ್ನದು, ನನಗೆ ಎಂಬ ಸ್ವಾರ್ಥವನ್ನು ತೊರೆಯಬೇಕು ಎಂದು ನುಡಿಯುತ್ತಾರೆ. ಹಾಗೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಹಿಂಬಾಲಿಸಲು ಕರೆಯನ್ನು ನೀಡುತ್ತಿದ್ದಾರೆ. ಪ್ರಿಯರೇ, ಈ ಪ್ರಸ್ತುತ ಸಮಾಜವನ್ನು ನಾವು ನೋಡೋದಾದರೆ ಜಾಹೀರಾತಿನ ಮೂಲಕ ಕಂಪನಿಗಳು ತಮ್ಮ ವಸ್ತುವಿನ ಮಾರಾಟ ಹೆಚ್ಚಿಸಲು ನಮ್ಮನ್ನು ಹಲವು ರೀತಿ ಆಕರ್ಷಿಸುತ್ತವೆ. ರಾಜಕೀಯ ನಾಯಕರು ಮತಕ್ಕಾಗಿ, ಹೋಟಿಗಾಗಿ ತಮ್ಮ ಪ್ರಣಾಳಿಕೆ, ಭರವಸೆಯ ಮೂಲಕ ಜನರನ್ನು ತಮ್ಮತ್ತ ಸೆಳೆಯಲು ಪ್ರಯತ್ನಿಸುತ್ತಾರೆ. ಆದರೆ ಯೇಸು ಸ್ವಾಮಿ ಈ ರೀತಿಯ ಭರವಸೆಗಳ ಮೂಲಕ ನಮ್ಮನ್ನು ಆಕರ್ಷಿಸುತ್ತಿಲ್ಲ. ಈ ರೀತಿಯ ಭರವಸೆಯ ಮೂಲಕ, ಟೊಳ್ಳು ಭರವಸೆಯ ಮೂಲಕ ನಮ್ಮನ್ನು ಸೆಳೆಯಲು ಕ್ರಿಸ್ತ ಪ್ರಯತ್ನ ಪಡುತ್ತಿಲ್ಲ. ಆದರೆ ಕ್ರಿಸ್ತ ತಿಳಿಸುವುದು, ನನ್ನನ್ನು ಹಿಂಬಾಲಿಸಿದರೆ ನಿಮಗೆ ಆಸ್ತಿ, ಅಂತಸ್ತು, ಸ್ಥಾನಮಾನ ಸಿಗುವುದಿಲ್ಲ. ಬದಲಾಗಿ ನನ್ನನ್ನು ಹಿಂಬಾಲಿಸಬೇಕಾದರೆ ನೀವು ಎಲ್ಲ ರೀತಿಯ ತ್ಯಾಗಕ್ಕೂ ಸಿದ್ಧರಿರಬೇಕು. ಪ್ರಿಯರೇ, ಯೇಸು ಸ್ವಾಮಿ ನುಡಿಯುತ್ತಾರೆ, ತನ್ನ ಸಹೋದರ ಸಹೋದರಿಯರನ್ನ, ತಂದೆ ತಾಯಿಯನ್ನು ಕೂಡ ಹೆಚ್ಚಾಗಿ ಪ್ರೀತಿ ಮಾಡಬಾರದು ಎಂದು ನುಡಿಯುತ್ತಾರೆ. ಏನು ಇದರ ತಾತ್ಪರ್ಯ? ವಿಮೋಚನಾ ಕಾಂಡ ಅಧ್ಯಾಯ 20 ವಾಕ್ಯ 12 ನುಡಿಯುತ್ತೆ, 4ನೆಯ ಆಜ್ಞೆ ತಂದೆ ತಾಯಿಗಳನ್ನು ಗೌರವಿಸು ಎಂದು. ಸಿರಾಕನ ಗ್ರಂಥ ಅಧ್ಯಾಯ 3ರಲ್ಲಿ ನಾವು ನೋಡ್ತೇವೆ ಹೆತ್ತವರಿಗೆ ಮಾಡಬೇಕಾದ ಕರ್ತವ್ಯಗಳು. ಅದೇ ರೀತಿ ಸಿರಾಕನ ಗ್ರಂಥ ಅಧ್ಯಾಯ 7ರಲ್ಲಿ ಸಿರಾಕ ನುಡಿಯುತ್ತಾನೆ, ಹೃತ್ಪೂರ್ವಕವಾಗಿ ತಂದೆಯನ್ನು ಸನ್ಮಾನಿಸಿ, ತಾಯಿಯ ಪ್ರಸವ ವೇದನೆಯನ್ನು ಮರೆಯದಿರಿ. ನೆನಪಿರಲಿ, ನೀವು ಜನ್ಮ ತಾಳಿದ್ದು ಅವರಿಂದಲೇ ಅಲ್ಲವೇ? ನಿನಗೆ ಅವರು ಮಾಡಿದ್ದಕ್ಕೆ ಪ್ರತಿಯಾಗಿ ನೀನು ಏನನ್ನ ಕೊಡಬಲ್ಲೆ ಎಂದು ಸಿರಾಕ ನುಡಿದಿದ್ದಾನೆ. ಯವನ ಶುಭ ಸಂದೇಶ ಅಧ್ಯಾಯ 19ರಲ್ಲಿ ನಾವು ನೋಡುತ್ತೇವೆ, ಯೇಸು ಸ್ವಾಮಿ ತಮ್ಮ ಶಿಷ್ಯರನ್ನ ಕುರಿತು, ಇಗೋ ನಿನ್ನ ತಾಯಿ ಎಂದು ತಮ್ಮ ತಾಯಿಯನ್ನು ಶಿಷ್ಯನಿಗೆ ಒಪ್ಪಿಸುತ್ತಾರೆ. ತಾಯಿಯ ಬಗ್ಗೆ ಪ್ರೀತಿ, ಕಾಳಜಿ ಇತ್ತು ಯೇಸು ಸ್ವಾಮಿಗೆ. ಹೀಗಿರುವಾಗ ಯೇಸು ಸ್ವಾಮಿ ಇಂದಿನ ಶುಭ ಸಂದೇಶದಲ್ಲಿ ಏತಕ್ಕೆ ಈ ರೀತಿ ನುಡಿಯುತ್ತಾರೆ? ಪ್ರಿಯರೇ, ಅರಮ ಭಾಷೆಯಲ್ಲಿ ತಿರಸ್ಕರಿಸು, ತ್ಯಜಿಸು ಎಂದರೆ ಕಡಿಮೆ ಪ್ರೀತಿಸು, ಸ್ವಲ್ಪ ಪ್ರೀತಿಸು ಎಂದು ಅರ್ಥ. ಹಾಗಾಗಿ ನಮ್ಮ ಮೊದಲ ಆದ್ಯತೆ, ಮೊದಲ ಪ್ರಾಮುಖ್ಯತೆ ನೀಡಬೇಕಾದದ್ದು ದೇವರಿಗೆ ಎಂದು ಯೇಸು ಸ್ವಾಮಿ ನಮಗೆ ತಿಳಿಸುತ್ತಾರೆ. ವಿಮೋಚನಾ ಕಾಂಡ ಅಧ್ಯಾಯ 6ರಲ್ಲಿ ನಾವು ನೋಡುತ್ತೇವೆ, ನಿನ್ನ ದೇವರನ್ನು ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಮನಸ್ಸಿನಿಂದಲೂ, ಆತ್ಮದಿಂದಲೂ, ಪ್ರಾಣದಿಂದಲೂ ಪ್ರೀತಿಸು ಎಂದು. ಹಾಗಾಗಿ ಇಂದು ನಾವು ಮೊದಲು ದೇವರಿಗೆ ಆದ್ಯತೆಯನ್ನು ನೀಡಬೇಕು. ಕ್ರಿಸ್ತನಿಗೆ ಸೇರಬೇಕಾದರೆ ಪ್ರಾಪಂಚಿಕ ವ್ಯಾಮೋಹದಿಂದ ನಾವು ದೂರವಿರಬೇಕು. ಪ್ರಿಯರೇ, ಒಂದು ಅಮೂಲ್ಯವಾದದನ್ನು ಪಡೆಯಬೇಕಾದರೆ ಮತ್ತೊಂದನ್ನು ನಾವು ಕಳೆದುಕೊಳ್ಳಬೇಕಾಗುತ್ತದೆ. ಜೀವನದಲ್ಲಿ ಎಲ್ಲವೂ ಪಡೆಯಲು ಅಸಾಧ್ಯ. ಒಂದನ್ನು ಪಡೆಯಬೇಕಾದರೆ ಮತ್ತೊಂದನ್ನು ಕಳೆದುಕೊಳ್ಳಬೇಕಾಗುತ್ತೆ. ತ್ಯಾಗವಿಲ್ಲದೆ ಫಲವಿಲ್ಲ, ಶ್ರಮವಿಲ್ಲದೆ ಸಾಧನೆಯಿಲ್ಲ. ಹಾಗಾಗಿ ಇಂದು ನಾವು ಕ್ರಿಸ್ತನ ಪ್ರಾಮಾಣಿಕ ಸೇವಕರಾಗಬೇಕಾದರೆ, ಶಿಷ್ಯರಾಗಬೇಕಾದರೆ ಈ ಪ್ರಾಪಂಚಿಕ ವ್ಯಾಮೋಹಗಳಿಂದ ದೂರವಿರಬೇಕು. ನಮ್ಮನ್ನು ನಾವು ಪರಿತ್ಯಜಿಸಿಕೊಳ್ಳಬೇಕು, ಶಿಲುಬೆಯನ್ನು ಹೊತ್ತು ಸಾಗಬೇಕು ಎಂದು ಕ್ರಿಸ್ತ ನಮ್ಮಿಂದ ಬಯಸುತ್ತಾರೆ. ಹಾಗೂ ಕ್ರಿಸ್ತ ಇಂದು ನಮ್ಮಿಂದ ಬಯಸ್ತಾ ಇರುವುದು ಕೇವಲ ಒಂದು ದಿನದ ಬದ್ಧತೆಯಲ್ಲ, ಒಂದು ದಿನದ ಕಮಿಟ್ಮೆಂಟ್ ಅಲ್ಲ. ಆ ಬದ್ಧತೆ ಕಡೆಯ ತನಕ ಇರಬೇಕು ಎಂದು ಕ್ರಿಸ್ತ ನಮಗೆ 2 ಸಾಮರ್ಥ್ಯಗಳ ಮೂಲಕ ಈ ಶುಭ ಸಂದೇಶದಲ್ಲಿ ತಿಳಿಸುತ್ತಾರೆ. ಹಾಗಾಗಿ ಪ್ರಿಯರೇ, ಈ ಬಲಿ ಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ನಮ್ಮನ್ನೇ ಪರಿತ್ಯಜಿಸಿ ದೇವರಿಗೆ ಮೊದಲ ಆದ್ಯತೆ ನೀಡುತ್ತಾ ಜೀವನದಲ್ಲಿ ಎದುರಾಗುವ ಶಿಲುಬೆಗಳನ್ನು ಧೈರ್ಯದಿಂದ, ಸಂಯಮದಿಂದ ಹೊತ್ತು ಕ್ರಿಸ್ತನ ಪ್ರಾಮಾಣಿಕ ಶಿಷ್ಯರಾಗಲು ಬೇಕಾದ ವರಗಳಿಗಾಗಿ ಪ್ರಾರ್ಥಿಸೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ